ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ನಿಸರ್ಗಧಾಮಕ್ಕೆ ಹೋಗ್ತಾ ಇದ್ದೀವಿ, ತಲಕಾಡು ನಿಸರ್ಗಧಾಮಕ್ಕೆ. ಇಲ್ಲಿ ಏನು ನಿಂತಿದ್ದೀನಿ ನಾನು, ಇದು ಅನ್ನಪೂರ್ಣೇಶ್ವರಿ ಹೋಟೆಲ್ಲು. ನಿಸರ್ಗಧಾಮ ಹೋಗ್ಬೇಕಾದ್ರೇ ರೋಡಲ್ಲೇ ಸಿಗುತ್ತೆ ಎಡಗಡೆ. ಈ ಹೋಟ್ಲಿಗೆ ಒಂದ್ಸರಿ ವಿಸಿಟ್ ಮಾಡಿ ಸ್ನೇಹಿತರೆ, ನೀವೇನಾದ್ರು ಬಂದರೆ. ಈಗ ನಿಸರ್ಗಧಾಮ ಒಳಗಡೆ ಹೋಗೋಣ, ಬನ್ನಿ ಸ್ನೇಹಿತರೆ. ಇವಾಗ ನಿಸರ್ಗಧಾಮಕ್ಕೆ ಹೋಗ್ತಾ ಇದ್ದೀವಿ. ಇದು ನಿಸರ್ಗಧಾಮದ ಎಂಟ್ರೆನ್ಸು. ನೋಡಿ, ಇಲ್ಲಿ ಆರ್ಚ್ ಇದೆ ನಿಸರ್ಗಧಾಮದ್ದು, ಅರಣ್ಯ ಇಲಾಖೆಯವ್ರದ್ದು. ಇಲ್ಲಿ ಇದನ್ನ ಕಲೆಕ್ಟ್ ಮಾಡ್ತಾರೆ, ಬಸ್ಸು ಕಾರ್ಗಳಿಗೆ ಸುಂಕ ಕಲೆಕ್ಟ್ ಮಾಡ್ತಾರೆ, ಸ್ಟ್ಯಾಂಡಿಂಗ್ದು ಪರ್ಪಸ್. ಬನ್ನಿ ಹೋಗೋಣ. ಹಿಂಗೆ ಹೋಗ್ತಾ ಇದ್ದೀವಲ್ಲ, ಆ ಕಡೆ ಈ ಕಡೆ ಎಲ್ಲ ಕಾಡಿದೆ. ಇದು ಫಾರೆಸ್ಟು. ಫಾರೆಸ್ಟ್ ಒಳಗಡೆ ಕಾವೇರಿ ನದಿ ತೀರ ಬರುತ್ತೆ. ಇಲ್ಲಿ ಆ ನದಿ ತೀರನ ನೋಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ಸುಮಾರು ಜನಕ್ಕೆ ಅಂಗಡಿ ಮುಂಗಟ್ಟು ಇಟ್ಕೊಂಡಿದ್ದಾರೆ ತಲಕಾಡು ಜನರು. ಅವ್ರಿಗೂ ಸಹ ಒಂದು ಜೀವನ ಕಟ್ಕೊಂಡಿದ್ದಾರೆ. ನೋಡಿ ಫಾರೆಸ್ಟು, ಇದನ್ನೇ ಫಾರೆಸ್ಟನ್ನೇ ಇಲ್ಲಿ ನಿಸರ್ಗಧಾಮ ಅಂತ ಹೇಳೋದು. ಇದರೊಳಗಡೆ ಬಂದರೆ ಎಲ್ಲ ಟೂರಿಸಮ್ ಜಾಸ್ತಿ. ಟೂರಿಸ್ಟು ಅತಿ ಹೆಚ್ಚಾಗಿ ಬರ್ತಾರೆ ಇಲ್ಲಿಗೆ. ಈ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಸ್ನಾನ ಮಾಡೋಕ್ಕೆ ಬರ್ತಾರೆ, ನೀರಲ್ಲಿ ಆಟ ಆಡೋಕ್ಕೆ. ನೋಡಿ ಸ್ನೇಹಿತರೆ, ಎಲ್ಲ ಟೂರಿಸಮ್ ಅವರು ಸುಮಾರು ಜನ ಬಂದಿದ್ದಾರೆ. ಅಂಗಡಿಗಳಿದ್ದಾವೆ, ಟೀ ಅಂಗಡಿ ಇದೆ ಈ ಕಡೆ ಎಲ್ಲ. ನಾಗಣ್ಣವ್ರು ಟೀ ಕುಡಿತವ್ರೆ. ಇಲ್ಲಿ ನಿಸರ್ಗಧಾಮನೆಲ್ಲ ಒಂದು ರೌಂಡ್ ಹಾಕಿ ವಿಡಿಯೋ ಮಾಡೋಣ ಅಂತ. ಆಯ್ತಾ? ಗೊತ್ತಾಯ್ತು, ರಿಸ್ಟ್ರಿಕ್ಟೆಡ್ ಏರಿಯಾ. ಇಲ್ಲಿ ಯಾರು ಸ್ಮೋಕ್ ಮಾಡ್ಸಿಲ್ವಲ್ಲ. ಕದ್ದು ಪದ್ದು ಮಾಡ್ಬೋದು ಅಷ್ಟೇನೆ. ಸ್ನೇಹಿತರೆ, ಇದು ನಾವಾಗಲೇ ನಿಸರ್ಗಧಾಮ ಒಳಗಡೆ ಬಂದಿದ್ದೀವಿ. ಇಲ್ಲಿ ನೋಡಿ, ಯಾವುದೋ KTM ಗಾಡಿ ನಿಂತಿದೆ. ಇವತ್ತು ಕ್ರೌಡು ಜಾಸ್ತಿ ಇದೆ, ಒಳಗಡೆ ನೋಡಿದ್ರೆ ಗೊತ್ತಾಗುತ್ತೆ. ಅಣ್ಣ ಕಬ್ಬಾಲು ನಿಂತ್ಕೊಳ್ಳಿ ಅಂತ. ಸುಮಾರು ಕ್ರೌಡು ಬಂದಿದ್ದಾರೆ ನಿಸರ್ಗಧಾಮಕ್ಕೆ. ತುಂಬ ಜನ ಇದ್ದಾರೆ. ಪ್ರವಾಸಿಗರ ದಂಡೆ ಹರಿದು ಬಂದೈತಿ. ಇವತ್ತು ಕನ್ನಡ ರಾಜ್ಯೋತ್ಸವ ರಜಾ ಇರೋದ್ರಿಂದ ಈ KTM ಗಾಡಿ 09 ನೋಡಿ ಸ್ನೇಹಿತರೆ. ಇದು KTM ಯಾವುದಪ್ಪ, ಇದು 200. ಇದು ಕಬ್ಬಿನ ಅಂಗಡಿ, ಕಬ್ಬಿನ ಹಾಲ್ದು. ಕಬ್ಬಿನ ಅಂಗಡಿ ಮತ್ತು ಚುರುಮುರಿ ಅಂಗಡಿ. ನಿಸರ್ಗಧಾಮದಲ್ಲಿ ಸುಮಾರು ಅಂಗಡಿಗಳಿದೆ. ಪ್ರವಾಸಿಗರು ಇವತ್ತು ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಇವರು ಕಬ್ಬು ಹಾಲು ಮಾಡೋಕ್ಕೆ ಕಬ್ಬನ್ನು ಪ್ರಿಪೇರ್ ಮಾಡ್ಕೋತಾವ್ರೆ. ನೋಡಿ, ಹಿಂಗೆ ಒಳಗಡೆ ಹೋಗೋಣ. ಇದು ಬ್ಯಾಂಗಲ್ಸ್ ಅಂಗಡಿ, ಹಾಗೇನೆ ನೋಡಿ ಬಟ್ಟೆ ಅಂಗಡಿ ಇದೆ. ಬಟ್ಟೆ ಮಾರ್ತಾ ಇದ್ದಾರೆ. ಇದು ಶಾರ್ಟ್ಸು, ಚಡ್ಡಿ ಮತ್ತು ಬನಿಯನ್ಗಳೆಲ್ಲ ಅಂಗಡಿಗಳು ಸುಮಾರಿದೆ. ಇವತ್ತು ಕ್ರೌಡ್ ಜಾಸ್ತಿ ಇರೋದ್ರಿಂದ
ಜನರು ಜಾಸ್ತಿ ಇದ್ದಾರೆ, ವೆಹಿಕಲ್ಗಳೆಲ್ಲ ಪಾರ್ಕ್ ಮಾಡಿದ್ದಾರೆ. ನಿಸರ್ಗಧಾಮ ಅಂತಂದರೆ ಒಳಗೆ ಫೇಮಸ್ಸು. ಇಲ್ಲಿ ಕಾವೇರಿ ನದಿ ತೀರ ಇದೆ. ಅಲ್ಲಿ ಆಟ ಆಡೋಕ್ಕೆ, ಸ್ನಾನ ಮಾಡೋಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಇವರು ಸ್ಥಳೀಕರು, ತಲಕಾಡವರು. ಸೋಡಾನ ಮಾರ್ತಾರೆ ಇವರು, ಸೋಡಾ ವಾಟರು ಪ್ರವಾಸಿಗರಿಗೆ ಮಾರ್ತಾರೆ ಇವರು. ಸುಮಾರು ವರ್ಷಗಳಿಂದ ಮಾರ್ತಾ ಇದ್ದಾರೆ ಇವರು. ಹೆಸರೋಣ ರವಿ ನಾಯ್ಕ ಅಂತ ಅಂದ್ಬಿಟ್ಟು ಇವರು ಒಂದು ಅಂಗಡಿ ಇಟ್ಕೊಂಡಿದ್ದಾರೆ. ಇವ್ರ ಆಂಟಿ ಅವರು ಹೋಟ್ಲು ಮಡಗಿದ್ದಾರೆ, ನಿಮಿಸಾಂಬ ಮೆಸ್ ಅಂತ ಅಂದ್ಬಿಟ್ಟು. ಸ್ನೇಹಿತರೆ, ತಲಕಾಡು ನಿಸರ್ಗಧಾಮಕ್ಕೆ ಬಂದರೆ ನಿಮಿಸಾಂಬ ಮೆಸ್ಸಿಗೆ ಬನ್ನಿ. ಇಲ್ಲಿ ಊಟ ಚೆನ್ನಾಗಿರ್ತದೆ. ತುಂಬ ಪ್ರವಾಸಿಗರೆಲ್ಲ ಇಲ್ಲಿ ಊಟಕ್ಕೆ ಬರ್ತಾರೆ. ಇನ್ನೇನೋ ಕಮೆಂಟ್ಸ್ ಆಗುತ್ತೆ. ಇವ್ರು ನೋಡಿ, ಹೋಟೆಲ್ ಓನರ್ ಇವರು. ಥ್ಯಾಂಕ್ ಯು. ಇನ್ನೂ ಮಾಡ್ಬೇಕಪ್ಪ ವಿಡಿಯೋ. ಯಾವ ಊರಿಂದ ಬರ್ತಾ ಇರೋದು? ಬೆಂಗಳೂರಿಂದ. ತಲಕಾಡಿಗೆ ಟೂರಿಗೆ ಬಂದಿದ್ದೀರಾ? ಆಯ್ತು. ಖುಷಿ ಆಯ್ತಾ ಟೂರಿಗೆ ಬಂದು? ಈಗ ನೀರು ಆಡಕ್ಕೆ ಹೋಗ್ತಾ ಇದ್ದೀರಾ? ಹಾಂ. ಸುಮಾರು ಕಡೆಯಿಂದ, ಬೆಂಗಳೂರಿಂದ ಎಲ್ಲ ಕಡೆಯಿಂದನೂ ಬರ್ತಾರೆ ಇಲ್ಲಿಗೆ ಪ್ರವಾಸಿಗರು. ಇದೊಂದು ಹೋಟ್ಲು. ಸ್ನೇಹಿತರೆ, ನೀವು ತಲಕಾಡು ನಿಸರ್ಗಧಾಮಕ್ಕೆ ಬಂದರೆ ಶ್ರೀ ಅನ್ನಪೂರ್ಣೇಶ್ವರ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಇದೆ. ನೀವು ಅಲ್ಲಿಗೆ ಊಟಕ್ಕೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಊಟ. ವೆಜ್ ಇರುತ್ತೆ ಇಲ್ಲಿ. ನಿಮಗೆ ಚಪಾತಿ, ಪುಳಿಯೋಗರೆ, ಪರೋಟ, ವೈಟ್ ರೈಸು, ಹೋಳಿಗೆ ಊಟ ಸಿಗುತ್ತೆ ಇಲ್ಲಿ. ಇಲ್ಲೊಬ್ಬರು ನಿಸರ್ಗಧಾಮದಲ್ಲಿ ಅಂಗಡಿ ಹಾಕೊಂಡಿದ್ದಾರೆ. ಇಲ್ಲಿ ಮಕ್ಕಳು ಐಟಮ್ಸ್ ಇಟ್ಟಿದ್ದಾರೆ, ಆಟ ಸಾಮಾನುಗಳು, ಕೀ ಬಂಚು ಮತ್ತು ಗೊಂಬೆಗಳನ್ನ ಇಟ್ಟಿದ್ದಾರೆ. ನಿಮ್ಮನ್ನು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಆಯ್ತು, ತಿರುಗಿ ಇವರು ಒಳಗೆ ಸ್ನಾನ ಮಾಡೋಕೆ ಹೋಗ್ತಾ ಇದ್ದಾರೆ. ಯಾವೂರಿಂದ ಬಂದಿರೋದು? ಶ್ರೀರಂಗಪಟ್ಟಣ. ಇಲ್ಲಿ ಮಕ್ಕಳ ಆಟಿಕೆಗಳನ್ನ ಮಡಗಿದ್ದಾರೆ. ಬನ್ನಿ ಸ್ನೇಹಿತರೆ, ಹಾಗೆ ನೋಡೋಣ, ನೀರ ಹತ್ರ ಹೋಗೋಣ. ಬನ್ನಿ ಸ್ನೇಹಿತರೆ, ಇವತ್ತು ನಿಸರ್ಗಧಾಮ ಕಾವೇರಿ ನದಿ ತೀರದಲ್ಲಿದ್ದೀವಿ. ನೋಡೋಣ. ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದವ್ರೆ. ಇಲ್ಲಿ ನೋಡಿ, ಕಾವೇರಿ ನದಿ ತೀರ ಇದು, ನಿಸರ್ಗಧಾಮದ ಹತ್ರ ಇರೋಂಥದ್ದು. ಇಲ್ಲೊಂದು ಬಟ್ಟೆ ಅಂಗಡಿ ಇದೆ ನೋಡಿ, ಎಷ್ಟು ತೆಪ್ಪದಲ್ಲೆಲ್ಲ ಹೋಯ್ತಾ ಇದ್ದಾರೆ, ನೀರಲ್ಲೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ. ಇದೊಂದು ನೋಡೋಕ್ಕೆ ಚಂದ, ಅದ್ಭುತ. ಈ ಹೊಳೆ ಕಾವೇರಿ ನದಿ ತೀರನ ತುಂಬ ಚೆನ್ನಾಗಿದೆ. ಈಗ ನೋಡಿ, ನೀವೇನು ನೋಡ್ತಾ ಇದ್ದೀರಾ, ಇದು ಕಾವೇರಿ ಹೊಳೆ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಬಂದು ಸ್ನಾನ ಮಾಡ್ತಾರೆ ಮತ್ತು ನೀರೆಲ್ಲ ಆಟ ಆಡ್ತಾರೆ.
ಕುದುರೆನೂ ಇದೆ. ಇದೊಂದು ರೌಂಡ್ ಹೊಡಿಯೋಕ್ಕೆ 100 ರೂಪಾಯಿ ತಗೋತಾರೆ. ತೆಪ್ಪು ಸುಮಾರು ಜನ ತೆಪ್ಪದಲ್ಲೆಲ್ಲ ಹೋಗ್ತಾರೆ. ಆ ಕಡೆ ತೆಪ್ಪದಲ್ಲಿ ರೌಂಡ್ ಹೊಡೀತಾರೆ. ಜಾತ್ರೆ ಥರ ಇದೆ.